ಎಲ್ಲ ವೀಕ್ಷಕರಿಗೂ ಭಾರತದ ಮುತ್ತು ಎಂಬ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರ. ಈ ವಿಡಿಯೋದಲ್ಲಿ ನಮ್ಮ ಕೊಳ್ಳೇಗಾಲದಲ್ಲಿರುವಂತಹ ಮಠದ ಬೀದಿಯಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯ ತೇರು ಅಂದರೆ ಜಾತ್ರೆ ಮಹೋತ್ಸವ ಇಲ್ಲಿ ವರ್ಷಕ್ಕೊಮ್ಮೆ ಫೆಬ್ರವರಿ ತಿಂಗಳಿನಲ್ಲಿ ಇಲ್ಲಿನ ತೇರು ಮಹೋತ್ಸವ ನಡೀತದೆ. ಅದರಿಂದ ಇಲ್ಲಿನ ತೇರು ಮಹೋತ್ಸವ ಯಾವ ರೀತಿ ನಡೀತದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ನೋಡೋಣ. ನಮ್ಮ ಲಕ್ಷ್ಮೀನಾರಾಯಣ ಸ್ವಾಮಿಯ ಜಾತ್ರಾ ಮಹೋತ್ಸವ ಜಾತ್ರಾ ಮಹೋತ್ಸವ ಅತಿ ಹೆಚ್ಚು ಜನಸಂಖ್ಯೆಯಿಂದ ವಿಜೃಂಭಣೆಯಿಂದ ನಮ್ಮ ಜಾತ್ರಾ ಮಹೋತ್ಸವ ನಡೀತಿದೆ. ಇಲ್ಲಿ ಅಧಿಕ ಮಟ್ಟದಲ್ಲಿ ಪುಷ್ಪಾಲಂಕಾರವನ್ನು ಅಧಿಕ ಮಟ್ಟದಲ್ಲಿ ಮಾಡಿದ್ದಾರೆ. ಹಲವಾರು ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಸಹ ನಮ್ಮ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ್ದಾರೆ. ಈ ಸ್ವಾಮಿಯು ಪೂರ್ವಜಿಗರ ಕಾಲದಿಂದಲೂ ಸಹ ಈ ಜಾತ್ರೆ ನಡೀತಾ ಬರುತ್ತಿದೆ. ಅದೇ ರೀತಿ ಈಗಿನವರು ಸಹ ಈ ಜಾತ್ರಾ ಮಹೋತ್ಸವವನ್ನು ಮುಂದುವರಿಸ್ತಾ ಬರ್ತಾ ಇದ್ದಾರೆ. ಈ ಹಿಂದಿನ ಕಾಲದ ದೇವಾಲಯವಾಗಿದ್ದು ಈ ಗೋಪುರ ಶಿಖರಗಳು ಸಹ ಎಲ್ಲ ಹಿಂದಿನ ಕಡೆ ಒಳಗೊಂಡಿದೆ. ಒಂದು ಮೆರುಗು ಒಳಗೊಂಡಿದೆ. ಒಂದು ದೇವಾಲಯದ ಶಿಖರ ಮತ್ತು ದೇವಾಲಯದ ಕೆತ್ತನೆಗಳು ಮತ್ತು ಕಲ್ಲಿನ ಕೆತ್ತನೆಗಳಿಂದ ಸಹ ಒಳಗೊಂಡಿದೆ ಈ ಸ್ವಾಮಿಯ ದೇವಾಲಯ. ಕೆಳಗಡೆ ಪಾಯ ಬಂದು ಕಲ್ಲಿನ ಇದೆ ಮೇಲ್ಗಡೆ, ಮತ್ತು ಇವಾಗ ಗೋಪುರ ಮಾತ್ರ ಸಿಮೆಂಟಲ್ಲಿ ಒಳಗೊಂಡಿದೆ. ಆದರೂ ಸಹ ಕಲ್ಲಿನ ಕೆತ್ತನೆ ಅತಿ ಅದ್ಭುತವಾಗಿದೆ ನಿಜವಾಗ್ಲೂ ನೋಡೋಕ್ಕೆ. ಅದರಿಂದ ಇಲ್ಲಿನ ನಮ್ಮ ಕೊಳ್ಳೇಗಾಲದ ಜನತೆಯರು, ನಮ್ಮ ಕೊಳ್ಳೇಗಾಲದ ಭಕ್ತಾದಿಗಳು ಸಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಪಕ್ಕದಲ್ಲೂ ಸಹ ನಮ್ಮ ಸ್ವಾಮಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಸಹ ಇದೆ. ಇಲ್ಲಿ ನಾವು ಏನಂದರೆ ವಾರದಲ್ಲಿ ದಿನವಿಡೀ ಸಹ ಪೂಜೆ ನಡೀತಾ ಇರ್ತದೆ. ಅದರಲ್ಲೂ ಸಹ ಈ ಫೆಬ್ರವರಿ ತಿಂಗಳಿನಲ್ಲಿ ವರ್ಷ ಜಾತ್ರಾ ಮಹೋತ್ಸವ ನಡೀತಾ ಇರ್ತದೆ. ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯ ತೇರನ್ನು ವೀಕ್ಷಿಸಲು ಅತಿ ಹೆಚ್ಚು ಭಕ್ತಾದಿಗಳು ನಮ್ಮ ಲಕ್ಷ್ಮೀನಾರಾಯಣ ಸ್ವಾಮಿಯ ದೇವಸ್ಥಾನಕ್ಕೆ ಆಗಮಿಸಿದರು. ಅತಿ ಹೆಚ್ಚಿನಿಂದ ತುಂಬಿ ತುಳುಕುತ್ತಿದೆ. ಇಲ್ಲಿನ ಜಾಗ ಕೂಡ ಸಾಲಲ್ಲ, ಕಾಲು ಹಾಕೋ ಕೂಡ ಸಾಲಲ್ಲ, ಅಷ್ಟರಲ್ಲಿ ತುಂಬಿ ತುಳುಕ್ತಾ ಇದೆ ತೇರನ್ನು ವೀಕ್ಷಿಸಲು. ಭಕ್ತಾದಿಗಳು ತೇರನ್ನು ವೀಕ್ಷಿಸುತ್ತಾ ಹಣ್ಣು ಜಾವಣವನ್ನು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯ ತೇರಿಗೆ ಎಸೆಯುತ್ತಾ ಅವರ ಕೋರಿಕೆಗಳನ್ನು ಸ್ವಾಮಿ ಹತ್ರ ಬೇಡಿಕೊಳ್ತಾರೆ. ಯಾವುದೇ ಕೋರಿಕೆಯೂ ಸಹ ಹಣ್ಣು ಜಾವಣ ಎಸೆಯುತ್ತಾ ಬೇಡಿಕೊಂಡ್ರೆ ಯಾವುದೂ ಸಹ ಎಲ್ಲನೂ ಸಹ ನೆರವೇರ್ತಂತೆ ಅಂತ ನಮ್ಮ ನಂಬಿಕೆ. ಈ ತೇರನ್ನು 4-5 ಜನ ಹತ್ಬಿಟ್ಟು ಮರ ಮೇಲೆ ಹತ್ಬಿಟ್ಟು ತೇರು ಚಲಿಸ್ತಿದ್ರು. ಏನಪ್ಪ ಈ ರೀತಿ ತೇರು ಚಲಿಸ್ತಾರೆ ಅಂದರೆ ನನಗೊಂಥರ ಕನ್ಫ್ಯೂಸ್ ಆಯಿತು. ಆದರೆ ಇಲ್ಲಿನ ಯುವಕರು, ಹುಡುಗರೆಲ್ಲ ಸೇರಿಕೊಂಡು ದೊಡ್ಡ ಮರ ಇದೆಯಲ್ಲ, ಮರನ ತಗೊಂಡೋಗಿ ಹಾಕ್ಬಿಟ್ಟು ತೇರು ಬಿಡ್ತಿದ್ರು. ಆವಾಗ ತೇರು ಮುಂದೆ ಹೋಗ್ತಿತ್ತು. ಆದರೆ ಎಲ್ಲ ಕಡೆ ನೋಡಿ ಸಹ ನಾನು ನೋಡೋಣ ಎಲ್ಲ ಕಡೆ ಅದೇ ದಪ್ಪ ಪಗ್ಗ ಹಾಕ್ಬಿಟ್ಟು ಚೈನ್ ಹಾಕ್ಬಿಟ್ಟು ಎಳಿತಿದ್ರು. ಅದು ನಾವು ನೋಡಿದ್ವಿ. ಆದರೆ ಇಲ್ಲಿ ಮರ ಹಾಕ್ಬಿಟ್ಟು ಮರದಲ್ಲಿ ಏರು ಮುಟ್ತಾರೆ, ಪ್ರೆಸ್ ಮಾಡಿದ ತಕ್ಷಣ ಮುಂದೆ ಹೋಯ್ತದೆ. ಇದೊಂಥರ ಅದ್ಭುತ ಅನ್ಬೋದು, ಒಂದು ವಿಭಿನ್ನವಾಗಿ ತೇರನ್ನ ಚಲಾಯಿಸ್ತಾರೆ. ಅದರಲ್ಲೂ ಈ ಸಲ ಈ ಥರ ಚಲಾಯಿಸ್ಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ. ಯಾವ ಹತ್ತಿ ಇಳಿಬೇಕು. ದೇವಸ್ಥಾನದಲ್ಲಿ ಪ್ರಸಾದವನ್ನು ಸಹ ನೀಡಿದರು. ನಿಜವಾಗ್ಲೂ ಸೂಪರ್ ಆಗಿದೆ. ತುಪ್ಪ ಮಾಡಿದ್ರು ಪಂಚಮೃತ, ಇದು ಬೆಲ್ಲದ ಪಂಚಮೃತ. ಅದೇ ರೀತಿ ಪ್ರಸಾದದ ಜೊತೆಗೆ ಊಟನೂ ಸಹ ನೀಡಿದರು. ಇಲ್ಲಿ ಪುಷ್ಟಾಣು ಭೋಜನ, ಬಾಳೆಲೆ ಊಟ, ರಾಮ ಮಂದಿರದೊಳಗಡೆ ಎಲ್ಲರೂ ಸಹ ಕುಣಿಸ್ಬಿಟ್ಟು ಎಲ್ಲರಿಗೂ ಸಹ ಊಟವನ್ನು ಮಾಡಿದರು. ಸುಮಾರು ಜನ, ಸಾವಿರಾರು ಜನಗಳು ಭಕ್ತಾದಿಗಳು ಸೇರಿದ್ದು ಎಲ್ಲರಿಗೂ ಸಹ ಊಟ ವ್ಯವಸ್ಥೆ ಇತ್ತು. ಅದರಲ್ಲೂ ಬ್ರಾಹ್ಮಣ ಸೇವೆ ಊಟ ಆಯಿತು. ಇದರಲ್ಲಿ ಯಾವುದೇ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಬಳಸಿದಂತೆ. ದೇವಸ್ಥಾನದ ಮುಂಭಾಗದಲ್ಲಿ ಹಲವಾರು ಅಂಗಡಿಗಳನ್ನ ಹಾಕಿದ್ರು. ಜಾತ್ರೆ ಮೇಲೆ ಅಂಗಡಿಗಳು ಇದ್ದೇ ಇರುತ್ತಲ್ವ, ಸರ್ವೇ ಸಾಮಾನ್ಯ.